ಎಲ್ರಿಗೂ ನಮಸ್ಕಾರ ಹಾಗೂ ಎಲ್ರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತೆಲ್ಲರೂ ನೀವು ಬಸವ ಜಯಂತಿಯನ್ನು ಆಚರಣೆ ಮಾಡಿರ್ತೀರ. ಹೇಗೆ ಆಚರಣೆ ಮಾಡಿರ್ತೀರ? ಬಸವನ ಪೂಜೆ ಮಾಡಿರ್ತೀರ, ದೇವಸ್ಥಾನಕ್ಕೆ ಹೋಗಿ ಬಂದಿರ್ತೀರ, ಸ್ವೀಟು ಎಲ್ಲ ಮಾಡ್ಕೊಂಡು ಊಟ ಮಾಡಿರ್ತೀವಿ ನಾರ್ಮಲಾಗಿ. ಇದೇ ಹಬ್ಬ ಹರಿದಿನಗಳೆಲ್ಲ ನಾವು ಮಾಡೋದು. ಆದರೆ ಆಚರಣೆಗಿಂತ ಮುಂಚೆ ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವನ ನಾವು ಅರ್ಥಕೋಬೇಕು. ಆಗ ಮಾತ್ರ ನಾವು ಆಚರಣೆಗೆ ಅಂದರೆ ನಿಜವಾದ ಆಚರಣೆ ಆಗೋದು. ಇಲ್ಲಾಂದರೆ ಸುಮ್ಮನೆ ಹೆಸರಿಗೆ ಮಾತ್ರ ಆಚರಣೆ ಆಗೋಗ್ಬಿಡುತ್ತೆ. ಯಾರೀತ ಬಸವಣ್ಣ? ಕೆಲವು ಹಳ್ಳಿನಲ್ಲಿ ಹೋದರೆ ನೀವು ಈಗಲೂ ಎರಡು ತಿಳ್ಕೊಂಡೋಗಿ ಬಸವಣ್ಣ ಅಂತಾರೆ. ಈಗಲೂ ಪೂಜೆ ಮಾಡೋದು, ಅದಕ್ಕೆ ಪೂಜೆ ಮಾಡಿದ್ರೆ ಬಸವಣ್ಣಿಗೆ ಪೂಜೆ ಮಾಡಿದೆ ಅನ್ನೋ ಥರ ಅಂತಾರೆ. ಮತ್ತು ಯಾರೀತ ಬಸವಣ್ಣ? ಸೊ ಇವತ್ತು ಯಾಕೆ ನಾವು ಹಬ್ಬನ ಆಚರಣೆ ಮಾಡ್ತೀವಿ ಅಂತ ಕೇಳೋದಾದರೆ, ಇವತ್ತೇ ಯಾಕೆ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ ನೋ ರೀಸನ್. ಏನಕ್ಕೆ ಅಂದರೆ ಬಸವಣ್ಣನವರು ಈ ಡೇಟ್ಗೆ ಹುಟ್ಟಿದ್ರು ಅಂತ ಕೇಳಿದ್ರೆ ನಮ್ಮ ಹತ್ರ ಯಾವುದೇ ಡೇಟಾಗಳಿಲ್ಲ. ಅಧ್ಯಯನ ಪ್ರಕಾರ ಏನು ಹೇಳ್ಬೋದು, 1131 ಅಥವಾ 34 ಅನ್ನೋ 12ನೇ ಶತಮಾನದಲ್ಲಿ ಮದರಾಂಬಿಕೆ ಹಾಗೂ ಮಾದರಸ ಅವರ ದಂಪತಿಗೆ ಈಗೇನು ಬಸವನ ಬಾಗೇವಾಡಿ ಅಂತೀವಲ್ಲ ಬಿಜಾಪುರ ಜಿಲ್ಲೆ, ಅಲ್ಲಿ ಅವರು ಹುಟ್ತಾರೆ. ಸೊ ಇವತ್ತೇ ಯಾಕೆ ಮಾಡ್ತೀವಿ ಗೊತ್ತಿಲ್ಲ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯಾವುದು ಒಳ್ಳೆ ದಿನ, ಏನು ಅಕ್ಷಯ ತೃತೀಯ ಅಂತ ಹೇಳ್ತಾರಲ್ಲ, ಇದಕ್ಕೂ ಸಂಬಂಧನೇ ಇಲ್ಲ. ಈಗಲೂ ಹೋಗಿ ನಾವು ಬಂಗಾರ ತಗೊಂಡು ಅಕ್ಷಯವಾಗಲಿ ಅಂದರೆ ಕಡಿಮೆ ಆಗದೇ ಇರಲಿ, ಫುಲ್ಲು ಒಳ್ಳೆ ದಿನ ಅಂತ ಹೇಳ್ಬಿಟ್ಟು ನಾವು ನಂಬ್ಕೊಂಡು ಬಂದಿದ್ದೀವಿ. ಕೆಲವರು ಇದೀಗ ಮಾಡ್ತಾರೆ, ಅದರಿಂದ ಏನು ತೊಂದರೆ ಇಲ್ಲ. ಬಟ್ ಆ್ಯಕ್ಚುಲಿ ಅದಕ್ಕೂ ನಾವು ಬಸವಣ್ಣ ಜಯಂತಿಗೂ ಏನು ಸಂಬಂಧ ಇಲ್ಲ, ಬಿಲ್ಕುಲ್ ಸಂಬಂಧ ಇಲ್ಲ. ಹಾಗಾದರೆ ಯಾರು ಈ ಬಸವಣ್ಣ? ಯಾಕೆ ನಾವು ಅವ್ರ ಜಯಂತಿ ಆಚರಣೆ ಮಾಡ್ತೀವಿ? ಏನು ಮಾಡಿದ್ರು ಇವರು? ಕೆಲವರು ಏನಾಗಿದೆ, ಈಗ ಬಸವಣ್ಣ ಅಂದರೆ ಹಿಂದೂ ಧರ್ಮದ ಸುಧಾರಕ ಅಂತ ಬೇರೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಿಂದೂ ಧರ್ಮವನ್ನೇ ಮತ್ತೆ ಸುಧಾರಿಸಿದ್ರು ಅಂತ ಹೇಳ್ಕೊಂಬರ್ತಾರೆ. ಸೊ ಹಾಗಾದರೆ ಏನು ಈ ಲಿಂಗಾಯತ? ಅವ್ರಿಗೆ ಏನನ್ನು ಹುಟ್ಟು ಹಾಕಿದ್ರು? ಲಿಂಗಾಯತ ಏನು ಹೇಳುತ್ತೆ? ಹಿಂದೂ ಮತ್ತು ಲಿಂಗಾಯತ ಎರಡೂ ಒಂದೇನಾ ಅಥವಾ ಬೇರೆ ಬೇರೆನಾ? ನೀವು ಆಲ್ರೆಡಿ ಕೇಳಿರ್ತೀರ ರಾಡಿಯಾಗಿರೋದು. ಕೆಲವರು ಇಲ್ಲ ಇದೇ ಬೇರೆ ಹಿಂಗೆ ಬೇರೆ ಅಂತಾರೆ. ಈಗ ಅದ್ರ ಬಗ್ಗೆ ಡಿಸ್ಕಷನ್ ಬೇಡ, ಅದು ಎಲ್ಲೆಲ್ಲೋ ಕೊಂಡೋಗುತ್ತೆ. ಸಿಂಪಲಾಗಿ ಹೇಳ್ಬೇಕಂದ್ರೆ, ಯಾರಿಗೆ ಬಸವಣ್ಣರು? ಬಸವಣ್ಣ ಅಂತಂದರೆ ಇಡೀ ಇಡೀ ಜೀವ ಸಂಕುಲಕ್ಕೆ ಲೇಸನ್ನೇ ಯಾರಾದರೂ ಬಯಸ್ತಾರೆ ಅಂದರೆ ಅದು ಬಸವ ಧರ್ಮದ ಶರಣರು ಮಾತ್ರ. ಇಡೀ ಸಮಾಜಕ್ಕೇ ನೀವು ಎಲ್ಲೇ ತಗೊಳ್ಳಿ, 12ನೇ ಶತಮಾನದಲ್ಲಿ ಜಾತಿ ಭೇದ ಭಾವ ಹೇಗಿತ್ತಂದರೆ ಈಗಲೂ ಇದೆ, ಈಗಲೂ ನಮ್ಮ ಮನೆಯಲ್ಲಿ ಈಗಲೂ ಜೀವಂತವಾಗಿದೆ ಅಂತ ಹೇಳಕ್ಕೆ ನಮಗೆ ಬೇಜಾರಾಗತ್ತೆ. ಬಟ್ ಏನು ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ಸೊ ಇಲ್ಲೇನಾಗಿದೆ ಅಂದರೆ, ಈ ಜಾತಿ ಭೇದ ಮಾಡಿಕೊಂಡು ಒಬ್ಬ ಮನುಷ್ಯನನ್ನು ಮನುಷ್ಯನಾಗಿ ಕಾಣದೆ ಅವನನ್ನು ಪ್ರಾಣಿಗಳಿಗಿಂತ ಕಡೆದಾಗಿ ಕಂಡು ಅವರನ್ನು ಶೋಷಿತ ವರ್ಗಕ್ಕೆ ಸೇರಿಸ್ಬಿಟ್ಟಿದ್ರು. ಸೊ ಅವಾಗ ಬಸವಣ್ಣ ಹೇಳ್ತಾರೆ, ಎಲ್ಲರೂ ಒಂದೇ, ಎಲ್ಲರೂ ಸಮಾನರೇ, ಅವರು ಒಂದೇ, ನಾವು ಒಂದೇ ಅಂತ ಹೇಳಿ ಲಿಂಗಾಯತ ಅನ್ನುವ ಕಾನ್ಸೆಪ್ಟ್ ತಂದು ಎಲ್ಲರೂ ಲಿಂಗಾಯತರೆಲ್ಲರೂ ಒಂದೇನೆ, ಅಲ್ಲಿ ಜಾತಿ ಭೇದ ಭಾವ ಯಾವುದೂ ಇಲ್ಲ. ಲಿಂಗಾಯತ ಅಂದರೆ ಒಂದು. ಇಲ್ಲಿ ಈಗ ಹೆಣ್ಮಕ್ಳು ಬೇರೆ, ಗಂಡು ಮಕ್ಕಳು ಬೇರೆ, ಆಮೇಲೆ ಮೇಲ್ವರ್ಗ ಕೆಳವರ್ಗ ಯಾವುದೂ ಇಲ್ಲ, ಎಲ್ಲರೂ ಸಮಾನರೇ ಅಂತ ಹೇಳಿದವರು ಯಾರಂತಿದ್ರೆ ಅದು ಬಸವ ಧರ್ಮದ ಬಸವಣ್ಣನವರು ಹಾಗೂ ಅವರ ಸಮಕಾಲೀನ ವಚನಕಾರರು. ಏನಕ್ಕೆ ಅಂದರೆ ಈಗ ನೋಡಿ, ಈ ಸಮಾಜನ ಹೇಗೆ ತಿದ್ದಬೇಕಂದ್ರೆ ಈ ಕಡೆಯ ಮನುಷ್ಯನಿಗೂ ಕೂಡ ಅರ್ಥ ಆಗ್ಬೇಕು ಅವ್ರು ಏನು ಹೇಳಕ್ಕೆ ಕೊಟ್ಟಿದ್ದಾರೆ ಅಂದರೆ. ಈಗ ಸಂಸ್ಕೃತ ಈಗಲೂ ನಮ್ಗೆ ಅರ್ಥ ಆಗಲ್ಲ, ಈಗ ಏನೂ ಗೊತ್ತೇ ಆಗಲ್ಲ ನಮಗೆ. ಆದರೆ ಬಸವಣ್ಣವ್ರು ಏನು ಅಂದರೆ ಬಸವಾದಿ ಶರಣರು ಏನು ಮಾಡ್ತಾರೆ, ಅವರು ಕನ್ನಡ ಯೂಸ್ ಮಾಡ್ತಾರೆ. ಅಂದರೆ ಹಳ್ಳಿನಲ್ಲಿ ಇರ್ತಕ್ಕಂಥ ಕಡೆಯ ಮನುಷ್ಯನಿಗೂ ಅರ್ಥ ಆಗಬೇಕು. ನಮ್ಮಲ್ಲಿ ನೀವು ಇಂಡಿಯಾದಲ್ಲಿ ಎಲ್ಲೇ ಹೋಗಲ್ಲ, ಅಂದರೆ ಭಾರತದಲ್ಲಿ ಅಧ್ಯಾತ್ಮ ಅನ್ನೋದು ಒಂದು ಜಾತಿ ಮತ್ತು ಒಂದು ಧರ್ಮಕ್ಕೆ ಸೀಮಿತವಾಗಿರಿಸಿಬಿಟ್ಟಿದ್ದಾರೆ. ಸೊ ಅದರಿಂದ ಹೊರಗೆ ಬಂದು ಬಸವಣ್ಣ ಎಲ್ಲರಿಗೂ ಹೇಗೆ ನಾವು ಮುಕ್ತಿಯನ್ನು ಕಾಣಬಹುದು ಅಥವಾ ಹೇಗೆ ನಾವು ದೇವರನ್ನು ಪೂಜೆ ಮಾಡಬೇಕು ಅಂತ ಎಲ್ಲ ಕಾನ್ಸೆಪ್ಟಿಗೆ ಹೇಳಿಕೊಟ್ರು. ಆದರೆ ನಾವು ಅವರು ಸೃಷ್ಟಿಸಿದಂತಹ ಧರ್ಮ ಬಸವ ಧರ್ಮವನ್ನು ನಾವು ಇವತ್ತು ಅಂದರೆ ಲಿಂಗಾಯತರು, ನಿಜವಾದ ಲಿಂಗಾಯತರು ಹೇಗಿರ್ಬೇಕಂದ್ರೆ ಅಲ್ಲಿ ಯಾವುದೇ ರೀತಿಯಾದ ಭೇದ ಭಾವ ಇಲ್ಲ. ಆದರೆ ನಾವೇನು ಮಾಡ್ತೀವಿ, ನಮ್ಮಲ್ಲೇ ನಾವು ಮದುವೆ ಆಗಬೇಕಂದ್ರೆ ನಮ್ಮದಲ್ಲೇ ಇರಬೇಕು, ನಮ್ಮ ಜಾತಿಯವರೇ ಆಗಿರಬೇಕು, ಅದರಲ್ಲೂ ಅದೇನೋ ಗಣಗಳೆಲ್ಲ ಕೂಡಿ ಬರಬೇಕು. ನನಗೆ ಮದುವೆ ಆಗಿದ್ದು ಯಾಕೆ ಹೀಗೆ ಅಂದರೆ ಅದನ್ನು ನಮ್ಮ ಪೂರ್ವಿಕರು ತಲೆಯಲ್ಲಿ ತುಂಬ್ಕೊಂಡು ಬಂದುಬಿಟ್ಟಿದ್ದಾರೆ. ನಾವೇ ಬೇರೆ ಶ್ರೇಷ್ಠ ಅನ್ನೋದೇನಿದೆಯಲ್ಲ ಅದು ತಲೆಯಲ್ಲಿ ತುಂಬಿಬಿಟ್ಟಿದೆ. ನಾವೇನಂತೀವಿ ನೋಡಿ, ಬ್ರಾಹ್ಮಣರು ಬಿಟ್ಟರೆ ನಾವೇಪ್ಪ ಲಿಂಗಾಯತರು ಶ್ರೇಷ್ಠ
ಅನ್ನೋದೊಂದು ತಲೆಗೆ ಸೇರ್ಕೊಂಡ್ಬಿಟ್ಟಿದೆಯಲ್ಲ, ಅದನ್ನು ತೆಗೆದಾಕೋವರೆಗೂ ಹಿಂಗೆ ರನ್ ಆಗುತ್ತೆ ಸಿಸ್ಟಮ್ಮು. ಅದನ್ನು ಫಸ್ಟು ತೆಗೆದುಹಾಕಿ ಬಸವಣ್ಣ ಏನು ಹೇಳಿದಾನೆ ಅದನ್ನು ನಿಜವಾದ ಬಸವ ತತ್ವವನ್ನು ನಾವು ಫಾಲೋ ಮಾಡಬೇಕು ಆ್ಯಕ್ಚುಲಿ. ಬಟ್ ಏನು ಮಾಡ್ತಾಯಿದ್ದೀವಿ, ಏನೇ ಇರ್ಬೋದು, ಈಗ ನಾವಂತೀವಿ ನಾನು ಮಾಡೋಕ್ಕೆ ಹೋದ್ರೆ ಅದೆಲ್ಲ ನಡೆದೋಗುತ್ತಾ, ನಮ್ಮ ಮನೇಲಿ ಸೇರಿಸಲ್ಲ, ಹೊರಗೆ ಹಾಕ್ತಾರೆ, ಅವೆಲ್ಲ ಕ್ವಶನ್ ಬರ್ತವೆ. ಆದರೆ ಬಸವಣ್ಣ ಏನಾದರೂ ಅವತ್ತಿನ ದಿವಸದಲ್ಲಿ ನೀವು ಲೆಕ್ಕ ಹಾಕಿ, ಈ ಕ್ವಶನ್ ನಾವು ಈಗ ಯೋಚನೆ ಮಾಡ್ತಾ ಇದ್ದೀವಿ, ಅದನ್ನೇ ಬಸವಣ್ಣನವರು 11ನೇ ಶತಮಾನ ಈಗೇನು ಜಾತಿ ತುಂಬಿ ತುಳುಕ್ತಾ ಇರೋಂಥ ಕಾಲದಲ್ಲಿ ಎಲ್ಲರನ್ನೂ ಎದುರಾಕೋತಾರೆ. ಇಡೀ ಸಮಾಜವನ್ನೇ ಎದುರಾಕೊಂಡು ಯಾವುದು ಒಳ್ಳೆಯದು ಅಂದರೆ ಯಾವುದು ಸಮಾಜಕ್ಕೆ ಉಳಿತು ಅದನ್ನೇ ಅವರು ಹೇಳ್ತಾರೆ ಅಂತ ಕಲ್ಯಾಣದ ಕ್ರಾಂತಿಯನ್ನೇ ಮಾಡ್ತಾರೆ ಶರಣರೆಲ್ಲ ಸೇರಿಕೊಂಡು. ಸೊ ಹಾಗಾಗಿ ನಾವು ಹೌದು, ಈಗಿನ ಪರಿಸ್ಥಿತಿಯಲ್ಲಿ, ಈಗಿನ ಸಮಾಜದಲ್ಲಿ, ಈಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಮನೆಯಿಂದ ಎಲ್ಲಿ ದೂರ ಆಗ್ತೀವಪ್ಪ ಅನ್ನೋಕ್ಕೋಸ್ಕರನೇ ಕೆಲವೊಂದು ಸಂಪ್ರದಾಯಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದು ತಪ್ಪೇನೆ, ಬಟ್ ಏನು ಮಾಡೋಕ್ಕಾಗ್ತಾ ಇಲ್ಲ. ಅಷ್ಟು ದಮ್ ಬೇಕಲ್ಲ, ಅಷ್ಟು ಬಸವಣ್ಣಗಿದ್ದಷ್ಟು ದಮ್ ನಮಗಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅದಕ್ಕೆ ಕಂಟಿನ್ಯೂ ಆಗುತ್ತೆ. ಸೊ ಅಟ್ಲೀಸ್ಟ್ ಒಂದೇ ಒಂದು ಈಗ ಇದರಿಂದೆಲ್ಲ ಆಚೆ ಬರಬೇಕಂದ್ರೆ ಮನುಷ್ಯ ಯೋಚನೆ ಮಾಡಬೇಕು, ಅಂದರೆ ಥಿಂಕ್ ಮಾಡಬೇಕು, ಹೆಂಗೆ ಮಾಡಬೇಕು, ಏನಕ್ಕೆ ಮಾಡಬೇಕು, ಯಾವುದು ನಿಜನೋ ಯಾವುದು ಒಳ್ಳೆಯದಾಗುತ್ತೋ ಅದನ್ನೇ ನಾವು ಮಾಡ್ತಾ ಹೋಗಬೇಕು, ಒಳ್ಳೆ ಕಾರ್ಯಗಳನ್ನು. ಸೊ ಅದನ್ನು ಮಾತ್ರ ನಾವು ತಲೆ ಇಟ್ಕೋಬೇಕು. ಬಟ್ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ, ನಾನು ಸ್ಟಾರ್ಟ್ ಮಾಡ್ತೀನಿ ಅನ್ಕೋ, ನಮ್ಮ ಪೀಳಿಗೆ ಅಥವಾ ಇನ್ನು 2 ಪೀಳಿಗೆ ಅಥವಾ ಈಗ ಇನ್ನು ಹೋದ್ರೆ ಇನ್ನು 3-4 ಪೀಳಿಗೆ ಒಳಗಡೆ ಲಿಂಗಾಯತರೆಲ್ಲ ಎಚ್ಚೆತ್ತುಕೊಂಡು ತಮ್ಮ ಮಕ್ಕಳಿಗೆ ಹೇಳ್ತಾ ಬಂದು ಜಾತಿ ಭೇದವ ಮಾಡ್ದಲ್ಲೇ ಎಲ್ಲರೂ ಒಂದೇ ಸಮಾನದ ತಿದ್ದುತ್ತಾ ಬಂದರೆ ಹುಡುಗರು ಇರಬೇಕಾಗಿದ್ರೆ ಅವರು ಕಲಿತಾರೆ, ಅವರು ನಾಳೆ ದಿವಸ ಹೊಂದ್ಕೋತಾರೆ ಸಮಾಜಕ್ಕೆ. ಸೊ ಇದು ಆಗಬೇಕಾಗಿರೋದು. ಸೊ ಬಸವಣ್ಣನ ನಾವು ಬರೀ ದೊಡ್ಡದಾಗಿ ಬೋರ್ಡ್ ಇಟ್ಬಿಟ್ಟು 101 ಅಂತಸ್ತು ಕಟ್ಟಿಬಿಟ್ಟು ಅವ್ರಿಗೆ ಪೂಜೆ ಮಾಡಿಬಿಟ್ರೆ ಏನೂ ಆಗಲ್ಲ. ಇನ್ಫ್ಯಾಕ್ಟ್ ಬಸವಣ್ಣ ಮೂರ್ತಿ ಪೂಜೆನೇ ಖಂಡಿಸ್ತಾನೆ ಅಪ್ಪ. ಅದಕ್ಕಾಗಿ ಏನು ಮಾಡ್ತಾರೆ, ಇಷ್ಟಲಿಂಗನ ತರ್ತಾರೆ. ಎಲ್ಲೆಲ್ಲೂ ಸುತ್ಕೊಂಡು ಹೋಗ್ಬೇಡ ಕಣಪ್ಪ, ದೇವರು ನಿನ್ನೊಳಗಿದ್ದಾನೆ, ನೀನೇ ಪೂಜೆ ಮಾಡ್ಕೋಬೇಕು ಅಂತ ಎಲ್ಲ ತಿದ್ದಿ ಹೇಳ್ತಾರೆ ಬಸವಣ್ಣ ಅವರು. ಅದು ನಾವೇನು ಮಾಡ್ತೀವಿ, ಅದೆಲ್ಲ ಬಿಟ್ಬಿಡ್ತೀವಿ, ಹೋಯ್ತಾ ಇಲ್ಲ ಸುಮ್ಮನೆ ಬಸವಣ್ಣಗೆ ಗುಡಿ ಕಟ್ಬಿಡ್ತೀವಿ. ಬಸವಣ್ಣನೇ ಫುಲ್ಲು ಎತ್ತರ ಅಡಿಗಟ್ಲೆ 108 ಗಟ್ಟಲೆ ಅಡಿಗಟ್ಲೆ ಕಟ್ಬಿಟ್ಟು ಅವ್ರಿಗೆ ಹಾರ ಹಾಕ್ಬಿಟ್ಟು ಅವ್ರನ್ನೇ ಪೂಜೆ ಮಾಡ್ತೀವಿ. ಏನು ಹೇಳೋಣ. ಸೊ ಅಟ್ಲೀಸ್ಟ್ ಎಲ್ಲದನ್ನು ನಾವು ಪಾಲಿಸೇ ಇಲ್ದಾಗಬಹುದು, ನಮ್ಮ ಕೈಯಲ್ಲೇನಿದೆ ಅದನ್ನಂತೂ ನಾವು ಫಾಲೋ ಮಾಡೋಣ. ಸೊ ಇಡೀ ಈಗ ಮತ್ತು ಇನ್ನು ಹೆಣ್ಮಕ್ಳಿಗೆ ಈಗೇನು ಮೋದಿ ಸರ್ಕಾರ ಹೇಳ್ತಾ ಇದೆಯಲ್ಲ 33% ಅಂತ ಆಟ ಆಡ್ತಾ ಇದೆಯಲ್ಲ, ಈಗ ಇನ್ನೂ ಒದ್ದಾಡ್ತಾ ಇದೆ ಇನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ. ಹೆಣ್ಮಕ್ಳಿಗೆ ಅದು ಮಾಡ್ತೀವಿ, ಬೇಟಿ ಬಚಾವೋ ಬೇಟಿ ಬಚಾವೋ ಅಂತೇನು ಹೇಳ್ತಾರಲ್ವ. ಆದರೆ 11ನೇ ಶತಮಾನದಲ್ಲಿ ಅಂದರೆ 12ನೇ ಶತಮಾನದಲ್ಲೇ ಬಸವಣ್ಣ ಎಲ್ಲರೂ ಸಮಾನರು, ಹೆಣ್ಣು ಕೀಳಲ್ಲ, ಹೆಣ್ಣು ಒಂದು ಹೊರೆ ಅಲ್ಲ, ಅವಳು ಗಂಡಿನಷ್ಟೇ ಸಮಾನ ಅಂಥೇಳಿ ಇಡೀ ವಚನ ಧರ್ಮದಲ್ಲಿ ಎಲ್ಲರಿಗೂ ಪ್ರಾಧಾನ್ಯತೆ ಕೊಡ್ತಾರೆ. ಸೊ ಈಗೇನು ಸಂವಿಧಾನ ಅಂತೀವಲ್ಲ ಅದನ್ನು ಆವಾಗಲೇ ಬಸವಾದಿ ಶರಣರು ಆಲ್ರೆಡಿ 12ನೇ ಶತಮಾನ ಪಾಲನೆ ಮಾಡ್ತಿದ್ರು. ಆದರೆ ಏನಾಯಿತು, ಯಾವುದೇ ಧರ್ಮ ಆಗಲಿ ನೀವು ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ, ಕರೆಕ್ಟಾಗಿರುತ್ತೆ, ಒಂದು ಹಂತದಿಂದ ಅದನ್ನು ಮುಂದಕ್ಕೆ ತೊಗೊಂಬರ್ತಾರಲ್ವಾ, ಅಪ್ ಟು 11ನೇ ಶತಮಾನ 12-13 ಶತಮಾನ ಚೆನ್ನಾಗಿರುತ್ತೆ. ಆಮೇಲೆ 14ನೇ ಇದರಲ್ಲಿ ಏನಾಗಿ ಹೋಗ್ಬಿಡುತ್ತೆ, ಹಿಂದೂ ಸಂಪ್ರದಾಯ ಫಾಲೋ ಮಾಡಲ್ಲ, ಅದನ್ನು ಫಾಲೋ ಮಾಡಲ್ಲ, ಇದನ್ನು ಫಾಲೋ ಮಾಡಲ್ಲ ಅಂತೇಳಿ ಆ ಲಿಂಗಾಯತವನ್ನೇ ಅದು ಕೂಡ ನಮ್ಮವರೇ ಅಂತ ಹೇಳಿ ಹಿಂದೂ ಧರ್ಮ ನಾನೇನು ಹೇಳ್ತಾ ಇದ್ದೀನಿ, ಯಾರಿಗೆ ಇಲ್ಲಿ ಏನು ಇದು ಮಾಡ್ತಾ ಇಲ್ಲ, ಯಾವುದು ತಪ್ಪು ಸರಿ ಅಂತ ಹೇಳ್ತಾ ಇಲ್ಲ ನಾನು, ಆದರೆ ಆಗೋದು ಹೇಳ್ತಾ ಇದ್ದೀನಿ, ಹಿಂದೂ ಧರ್ಮದೊಳಗೆ ಎಲ್ಲವೂ ವಿಲೀನ ಆಗೋಗ್ಬಿಡುತ್ತೆ. ಹೆಂಗಂದರೆ ಈ ಬುದ್ಧನೇ 10ನೇ ಅವತಾರ ಅಂದ್ಬಿಡ್ತಾರೆ ನಮ್ಮವರು, ಆಯಿತಾ. ಸೊ ಯಾಕಂದರೆ ನಮ್ಮ ಕೈಯಲ್ಲಿ ಯಾವುದನ್ನು ನಾವು ಕ್ವಶನ್ ಮಾಡೋಕ್ಕಾಗಲ್ವೋ ಅವರು ನಮ್ಮವರಂತ ಅಪ್ಕೊಂಡ್ಬಿಡೋದು, ಅಲ್ಲಿಗೆ ಕಲಾಸ್, ಯಾವುದಕ್ಕೂ ಕ್ವಶನ್ ರೈಸ್ ಆಗಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಇದೆಲ್ಲ ಆಗ್ತಾಯಿದೆ, ಕಾಮನ್ ಅದೆಲ್ಲ, ಅದನ್ನೇನು ಮಾಡೋಕ್ಕಾಗಲ್ಲ ನಾವು. ಸೊ ಬಟ್ ಏನಂದರೆ ದಯವಿಟ್ಟು ಈ ಬಸವಣ್ಣ ಅಂದರೆ 2 ಎತ್ತುಗಳಲ್ಲ. ಅದೇನಾಗುತ್ತೆ ಅಂದರೆ ಬಸವಣ್ಣ ಅವ್ರಿಗೆ ಅವ್ರ ಅಪ್ಪ ತಂದೆ ತಾಯಿಗೆ ಮಗುವಾಗಿರಲ್ಲ, ಹಾಗಾಗಿ ಅವರು ವೃಷಭ ಅಂತ ಇದು ಬರುತ್ತೆ, ದೇವರೇ ಬೇಡ್ಕೊಡ್ತಾರೆ. ಅಂದರೆ ವೃಷಭ ಅಂದರೆ ಗೊತ್ತಲ್ಲ ನಿಮಗೆ, ಅದು ಎತ್ತುಗಳೇ. ಸೊ ಅವರಿಂದ ಕರುಣೆಯಿಂದ ಜನನ ಆಯಿತು ಅಂತ ಹೇಳಿಬಿಟ್ಟು ಅದನ್ನೇ ಅವರ ಸಾಕಾರ ಅಂತ ಹೇಳಿನೇ ಬಸವಣ್ಣ, ಈ ಬಸವಣ್ಣ, ಕೋರ್ ಎತ್ತಿನ ಬಸವಣ್ಣ 2 ಒಂದೇ ಅಂತ ಪೂಜೆ ಮಾಡ್ತಾರೆ ಜನ. ಇನ್ನೂ ಒಂದು, ಇಡೀ ಧರ್ಮದಲ್ಲಿ ಯಾವುದಾದ ಒಂದು ಧರ್ಮ ದುಡ್ಕೊಂಡು ತಿನ್ಬೇಕು ಅಂತ ಹೇಳಿದೆ ಅಂದರೆ ಅದು ಲಿಂಗಾಯತ ಧರ್ಮ ಮಾತ್ರ. ಅದು ಒಂದೇ ಧರ್ಮ ಕಾಯಕವೇ ಕೈಲಾಸ ಅಂತ ಎತ್ತಿ ಹಿಡಿದಿತ್ತು. ಒಂದು ಕಡೆ ವಚನ ಹೇಳ್ತಾರೆ, ನನಗೆ ಬರ್ತಾರೆ ನನಗೆ, ನೀನು ಕೆಲಸ ಮಾಡಬೇಕಾದ್ರೆ ಶಿವ ಬಂದು ನಿಂತ್ಕೊಂಡ್ರೆ ಅಲ್ಲಿ ಶಿವ ನೀನು ತಡೆ ಹೇಳ್ಬೇಕಂತೆ, ಇರಾಯ ನನ್ನ ಕೆಲಸ ಇದೆ, ನೀನು ಮಾಡ್ಕೊಂಬರ್ತಾನೆ, ಆಮೇಲೆ ನೋಡ್ತೀನಿ ಅಂತ.
ಅಂದರೆ ಅಷ್ಟರ ಮಟ್ಟಿಗೆ ನಾವು ಕಾಯಕ ಮಾಡಬೇಕಂತ. ಈಗ ನೋಡಿ ನೀವು ಲಿಂಗಾಯತರು ಜನಿವಾರ ಹಾಕಲ್ಲ, ಏನೂ ಮಾಡಲ್ಲ, ಸಂಪ್ರದಾಯಗಳು ಮಾಡ್ಕೊಂಬಂದಿದ್ದಾರೆ ಅಪ್ಪನ ಕಡೆಯಿಂದೆಲ್ಲ. ಆದರೆ ನೀವು ಒಂದು ಒಳಗೊಕ್ಕು ನೋಡಿದ್ರೆ ಅಲ್ಲಿ ಯಾರಿಗೆ ಬರೀ ಕೆಲಸನೇ ಜಾಸ್ತಿ ಮಾಡ್ತಾ ಇರ್ತಾರೆ. ನಮ್ಮಲ್ಲೆಲ್ಲ ಅಷ್ಟೇ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ಈಗ ರೊತ್ತ ಗಿತ್ತೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದ್ದಾವೆ. ಏನಕ್ಕಾದ್ರೂ ಮನುಷ್ಯನಿಗೆ ಭಯ ಅಷ್ಟಿರತ್ತೆ. ಸೊ ಹಾಗಾಗಿ ಎಲ್ರೂ ಏನೋ ಒಂದು ಮಾಡೋಣ, ಏನೋ ಒಂದು ಮಾಡ್ತಾ ಇರ್ಬೇಕಪ್ಪ ಅಂತ ಮಾನಸಿಕವಾಗಿ ಆ ರಥ ಈ ರಥ ಎಲ್ಲನೂ ಆಚರಣೆ ಮಾಡ್ತಾರೆ. ಆದರೆ ನಮ್ಮ ಹಳ್ಳಿನಲ್ಲಿ ಬರ್ರಿ ಯಾರು ರಥ ಆಚರಣೆ ಮಾಡ್ತಾರೆ? ರಥ ಅಂದರೆ ಟೈಮ್ ಎಲ್ಲ ಐತಪ್ಪ ಅಂತಾರೆ. ಹಾಗೆ ಕೆಲಸ ಮಾಡೋಕೆ ಹೋಗ್ಬೇಕಲ್ಲ, ಏನು ಸಿಗತ್ತೆ? ನೀನು ಬರೀ ಮೂರತ್ತು ಪೂಜೆ ಮಾಡಿದ್ರೆ ಏನೂ ಸಿಗಲ್ಲ, ಝೀರೋ. ಹೋಗಬೇಕು, ಉತ್ತಬೇಕು, ಬೆಳಿಬೇಕು, ದುಡಿಬೇಕು, ತಿನ್ನಬೇಕು. ಹಾಗಂದ್ರೆ ಮಾತ್ರ ಸಮಾಜನ ಕಟ್ಟಕ್ಕಾಗದ ನಾವು. ಹಾಗಾಗಿ ಬಸವಣ್ಣ ಅವರು ಯಾವುದೇ ರೀತಿಯಾದಂತಹ ಮೌಢ್ಯಾಚರಣೆಯನ್ನು ಟೀಚ್ ಮಾಡಲಿಲ್ಲ, ಅಂದರೆ ಬೋಧಿಸಲಿಲ್ಲ. ಎಲ್ಲ ಮೌಢಾಚರಣೆಗಳನ್ನು ತೆಗೆದುಬಿಟ್ಟು ನಿಜವಾಗಿ ಏನಿದೆ, ಈ ಪ್ರಕೃತಿ ಹೇಗಿದೆ ಹಾಗೆ ಬದುಕಬೇಕಂತ ಹೇಳ್ಕೊಟ್ರು. ಈಗ ಸ್ವಾಮಿಗಳಲ್ಲಿ ಇದ್ದಾರಲ್ಲ, ವೇಷಭೂಷಣ ಹಾಕ್ಕೊಂಡು ಎಂತೆಂಥ ಕೆಲಸ ಮಾಡ್ತಾರೆ ನೋಡಿದ್ದೀರಾ. ಆದರೆ ಒಂದು ಥಿಂಕ್ ಮಾಡಿ, ಬಸವಣ್ಣ ಯಾವತ್ತಾದರೂ ಮದುವೆ ಆಗ್ಬೇಡ ಅಂತ ಹೇಳಿದ್ರೆ? ಆದರೆ ಬಸವಣ್ಣನ ಹೆಸರಲ್ಲಿ ಮಠಗಳೆಲ್ಲ ಕಟ್ಕೊಂಡ್ಬಿಟ್ಟು ಮದುವೆ ಆಗ್ದಂಗಿದ್ದಾರೆ. ಏನು ಹೇಳ್ತಾರೆ? ಏನು ಹೇಳೋಣ ಗುರು ಅಲ್ವಾ? ಮನುಷ್ಯನ ಅರ್ಥ ಮಾಡ್ಕೋಬೇಕಂದ್ರೆ, ಅಂದರೆ ನಾನು ಒಂದು ಸಮಾಜದ ಒಂದು ಭಾಗ ಅಂದರೆ ನಾನು ಮದುವೆ ಆಗಬೇಕು, ಕಷ್ಟ ನಷ್ಟಗಳನ್ನ ಅನುಭವಿಸ್ಬೇಕು, ಎಲ್ಲವನ್ನು ಇದ್ದುಕೊಂಡೇ ನಾನು ಒಳ್ಳೆಯವನಾಗಿ ನಡ್ಕೊಳ್ಬೇಕು. ಈಗ ಇಲ್ಲ ಅಂದರೆ ಈ ಸ್ವಾಮಿಯರೆಲ್ಲ ಮಾಡ್ತಾರೆ ನೋಡು. ಯಾಕಂದ್ರೆ ಪ್ರಕೃತಿ ನಿಯಮ, ಮದುವೆ, ಮುಂಜಿ, ಮಕ್ಕಳು ಅವೆಲ್ಲ ಕಾಮನ್ನು, ಅದನ್ನು ಯಾರೂ ತಡೆ ಹಿಡಿಬಾರ್ದು. ಅಲ್ಲಿಗೇನಾಗಿದೆ, ಮಠ ಸ್ವಾಮಿಗಳೆಲ್ಲ ಏನೇನಾಗ್ತಿದೆ ನೀವು ನೋಡ್ತಾ ಇದ್ದಾರೆ ನ್ಯೂಸಲ್ಲೆಲ್ಲ. ಸೊ ಹಾಗಾಗಿ ಯಾರನ್ನು ಏನು ಹೇಳಿದ್ದಾರೆ ಅನ್ನೋದನ್ನು ನೀವು ಒಳ್ಳೆಯ ಒಂದು ಪುಸ್ತಕದ ಮುಖಾಂತರ ಅವರನ್ನು ಅಧ್ಯಯನ ಮಾಡಿ. ಹಾಗಂದ್ರೆ ಮಾತ್ರ ನಾವು ನಿಜವಾದ ವ್ಯಕ್ತಿತ್ವವನ್ನು ಕಂಡುಕೊಳ್ಳೋಕ್ಕಾಗೋದು. ಈಗ ಬಸವಣ್ಣನ ಬಗ್ಗೆ ಎಷ್ಟೆಲ್ಲ ಬುಕ್ ಬಂದಿದ್ದಾವೆ, ನಿಮ್ಗೆ ಎಷ್ಟು ಬಂದಿದೆ ಗೊತ್ತಿಲ್ಲ. ಬುದ್ಧ, ಹಾಗೆ ಈ ಬಸವ ಹಾಗೂ ಅಂಬೇಡ್ಕರ್, ಈ ಮೂರು ನಾವು ಒಟ್ಟಾಗಿ ನೋಡ್ತೀವಿ. ಏನಕ್ಕೆ ಒಂದು ಭಾರತೀಯ ಒಂದು ಇತಿಹಾಸದಲ್ಲಿ ತನ್ನದೇ ಒಂದು ಛಾಪು ಮೂಡಿಸಿರ್ತಕ್ಕಂತಹ ಈ ಮೂವರು ಮಹಾನ್ ವ್ಯಕ್ತಿಗಳು. ಸಿಂಪಲ್ಲು, ಎಷ್ಟು ಸಿಂಪಲ್ ಅಂದರೆ ಬೇರೆಯವ್ರಿಗೆ ಕೆಟ್ಟದ್ದು ಬಯಸಬೇಡ, ಆದರೆ ಒಳ್ಳೆಯದು ಮಾಡು, ಎಲ್ಲರಿಗೂ ಸಹಾಯ ಮಾಡು. ಅಂದರೆ ಇನ್ನೂ ಒಂದು ಹೇಳ್ತಾರೆ ಬಸವಣ್ಣವರು, ದಯವೇ ಧರ್ಮದ ಮೂಲವಯ್ಯ. ಧರ್ಮ ಅಂದರೆ ಬೇರೆ ಏನೂ ಇಲ್ಲ, ಸಕಲ ಪ್ರಾಣಿಗಳಲ್ಲಿ ದಯೆ ಇರಬೇಕು, ಅದೇ ನಿಜವಾದ ಧರ್ಮ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಇನ್ನೊಬ್ಬರಿಗೆ ಹಿಂಸೆ ಕೊಡ್ದಲೇ, ಅಂದರೆ ಕಾಡ್ದಲ್ಲೇ, ಇನ್ನೊಬ್ಬರಿಗೆ ನಾವು ಮೋಸ ಮಾಡ್ದಲ್ಲೇ, ಅದು ಹೇಳ್ತಾರೆ ಕಳೆಬೇಡ, ಕೊಲೆಬೇಡ, ಹುಸಿಯ ನುಡಿಯಲು ಬೇಡ ಅಂತ. ಸೊ ಸಿಂಪಲ್ ವಚನಗಳು ಏನಕ್ಕೆ ಕನ್ನಡದಲ್ಲಿ ಅಷ್ಟು ನೀಟಾಗಿ ಹೇಳಿದ್ದಾರೆ ಅಂದರೆ ಎಲ್ಲರಿಗೂ ಅರ್ಥ ಆಗಬೇಕಂತ. ಹಾಗಾಗಿ ಬಸವಣ್ಣನವರು ಸಂಸ್ಕೃತದಲ್ಲಿ ಪಾಂಡಿತರಿದ್ರು ಅವರೆಲ್ಲ. ಸೊ ಆದ್ರೂ ಅದನ್ನ ಯಾವುದೂ ತೊಗೊಳ್ದಲೇ ಎಲ್ಲರಿಗೂ ಅರ್ಥ ಆಗಬೇಕಂತ ಕನ್ನಡ ಭಾಷೆಯಲ್ಲೇ ಸಾಮಾನ್ಯರಿಗೂ ಅರ್ಥ ಆಗೋ ಥರ ಬೋಧಿಸಿದ್ದು. ಸೊ ಇನ್ನೂ ಮಾತಾಡ್ತಾ ಹೋದರೆ ಮುಗಿಯೋದೇ ಇಲ್ಲ. ಯಾಕಂದರೆ ಬಸವ ಧರ್ಮ ಬಗ್ಗೆ ಮಾತಾಡಬೇಕಂದ್ರೆ ತುಂಬಾ ಟೈಮ್ ಬೇಕಾಗತ್ತೆ. ಏನುವೆ ಎಷ್ಟೋ ಗೊತ್ತಿದ್ದಷ್ಟು ಹೇಳಿದ್ದೀನಿ. ಬನ್ನಿ, ಈಗ ಮುಂದಾದ್ರೂ ಮುಂದಿನ ಪೀಳಿಗೆ ಆದ್ರೂ ನಾವೆಲ್ಲ ಬಸವ ತತ್ವ ಅನುಯಾಯಿಗಳಾಗಿ ಬಸವ ತತ್ವನ ಪಾಲನೆ ಮಾಡೋಣ. ನಮಸ್ಕಾರ ಎಲ್ರಿಗೂ.